ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 100 ಸಬ್ಸ್ಕ್ರೈಬರ್ಸ್ನ ಹೇಗೆ ಬೇಗ ಕಂಪ್ಲೀಟ್ ಮಾಡೋದು ಒಂದು 4 ರಿಂದ 5 ದಿನದೊಳಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಟಿಪ್ಸ್ಗಳಿದ್ದಾವೆ, ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ನ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಹೇಗೆ ನೀವು ಕಂಪ್ಲೀಟ್ ಮಾಡೋದು 4 ರಿಂದ 5 ದಿನದೊಳಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಮಾಡ್ತಾರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇಲ್ಲಿ ಯೂಟ್ಯೂಬಲ್ಲಿ 100 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಯೂಟ್ಯೂಬರ್ಸು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ 100 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅವರ ಒಂದು ಫ್ರೆಂಡ್ಸ್ಗಳಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಮಗ, ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡು, ಲೈಕ್ ಮಾಡು, ಶೇರ್ ಮಾಡು ಅಂತ ಈ ಥರ ಎಲ್ರಿಗೂ ಅವರ ಒಂದು ಫ್ರೆಂಡ್ ಲಿಸ್ಟಲ್ಲಿ ಹೇಳ್ತಾ ಇರ್ತಾರೆ. ಜೊತೆಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಪ್ರತಿಯೊಂದು ಏನೇನು ಸೋಷಿಯಲ್ ಮೀಡಿಯಾದಲ್ಲಿದ್ದಾವೆ ಎಲ್ರಿಗೂ ಲಿಂಕ್ಗಳನ್ನ ಕಳಿಸ್ತಾರೆ. ಅವ್ರ ಫ್ರೆಂಡೇ ಆಗಿರಲ್ಲ ಅವ್ರಿಗೆಲ್ಲ ಲಿಂಕ್ ಕಳಿಸೋದು, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ. ಸೊ ಈ ರೀತಿ ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರ್ಸ್ಗಳು ಈ ರೀತಿ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ, ಒಂದು 100 ಜನ ಸಬ್ಸ್ಕ್ರೈಬರ್ಸ್ನ. ಬಟ್ ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅವರ ಒಂದು ಚಾನಲ್ಗೆ. ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಇವಾಗ ನೀವು ಯಾರಿಗೆಲ್ಲ ಲಿಂಕ್ಗಳನ್ನ ಕಳಿಸಿರ್ತೀರ, ನಿಮ್ಮ ಒಂದು ಲಿಂಕ್ಗಳನ್ನ ಎಕ್ಸಾಂಪಲ್ ಇವಾಗ ಒಂದು 50 ಜನಕ್ಕೆ ಲಿಂಕ್ಗಳನ್ನ ಕಳಿಸಿದ್ದೀರಾ ಅಂತ ಅನ್ಕೊಳ್ಳಿ. 50 ಜನದಲ್ಲಿ 20 ಜನ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆದರು ಅಂತ ಅನ್ಕೊಳ್ಳಿ. ನೀವು ಧಮ್ಕಿ ಹಾಕಿ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ಯಾಕೆಂದರೆ ನೀವು ಹೇಳೇ ಇರ್ತೀರ, ಮಗ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿರ್ತೀರ. ಸೊ ಆ ಒಂದು ಕಣಕ್ಕೆ 50 ಜನದಲ್ಲಿ ಒಂದು 20 ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ. ಆ ಒಂದು ವ್ಯೂವರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಇವಾಗ ನೀವು ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಇವತ್ತು ಆ ಒಂದು ವೀಡಿಯೋನ ಓಪನ್ ಮಾಡ್ತಾನೆ. ಸೊ ಆ ಒಂದು ವೀಡಿಯೋ ನೋಡಿದ ತಕ್ಷಣ ಅವನಿಗೆ ಮೈಂಡಿಗೆ ಬಂದ್ಬಿಡುತ್ತೆ ಏನಂತಂದರೆ, ಓ ಈ ಹುಡುಗನ ಇನ್ಸ್ಟಾಗ್ರಾಮಲ್ಲಿ ನನಗೆ 20 ಸಲ ಮೆಸೇಜ್ ಮಾಡ್ತಿದ್ದ, ಈ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ 20 ಸಲ ಮೆಸೇಜ್ ಮಾಡ್ತಿದ್ದೋ ಇವನೇ ಅಲ್ವಾ, ಇವ್ನು ವೀಡಿಯೋ ನಾನೇ ನೋಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಆ ಒಂದು ವೀಡಿಯೋನ ನೋಡೋದಕ್ಕೆ ಹೋಗಲ್ಲ. ನಿಮ್ಮೊಂದು ವೀಡಿಯೋಸ್ಗಳನ್ನ ಓಪನ್ ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ, ಓಪನ್ ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ. ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಹಂಗೆ ಮಾಡ್ತಾನೆ ಆ ಒಂದು ವ್ಯೂವರ್. ಅವಾಗ ಏನಾಗುತ್ತೆ, ಯಾವಾಗ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಯಾವಾಗ ವಾಚ್ ಟೈಮ್ ಬರೋದಕ್ಕೆ ಶುರು ಆಗಲ್ಲ. ಸೊ ಆವಾಗ ನಿಮ್ಮೊಂದು ಚಾನಲ್ಗೆ ತುಂಬ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ನಿಮ್ಮೊಂದು ವೀಡಿಯೋಸ್ಗಳಿಗೆ ಯಾವುದೇ ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ಮಾಡಿದ್ರು ಕೂಡ ನಿಮ್ಮೊಂದು ವೀಡಿಯೋಸ್ಗಳಿಗೆ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಈ ಥರ ಧಮ್ಕಿ ಹಾಕ್ಬೇಡಿ ಯಾರಿಗೂ ಕೂಡ. ಸಬ್ಸ್ಕ್ರೈಬ್ ಆಗಲೇಬೇಕು, ಸಪೋರ್ಟ್ ಮಾಡಲೇಬೇಕು ಅಂತ ಯಾರಿಗೂ ಕೂಡ ಧಮ್ಕಿ ಹಾಕ್ಬೇಡಿ. ಅದೇ ಎಕ್ಸಾಂಪಲ್ ಇವಾಗ ಇನ್ನೊಂದು ರೀತಿ ಹೇಳೋದಾದರೆ, ಇವಾಗ ನನ್ನ ಒಂದು ವೀಡಿಯೋಸ್ನ ಯಾರೋ ಒಂದು ಯೂಟ್ಯೂಬರಿಂಗ್ ನೋಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಿದ್ದಾಗ ನನ್ನ ಒಂದು ವೀಡಿಯೋ ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಆ ಒಂದು ವ್ಯೂವರ್ ಏನು ಮಾಡ್ತಾನೆ, ವೀಡಿಯೋ ಇಷ್ಟ ಓಪನ್ ಮಾಡ್ತಾನೆ, ವೀಡಿಯೋ ಇಷ್ಟ ಆಯಿತು ಓಪನ್ ಮಾಡ್ತಾನೆ, ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾನೆ ಅಂತ ಅನ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾನೆ ಅಂತ ಅನ್ಕೊಳ್ಳಿ. ಅದ್ರ ಮಾಡ್ದಂಗೆ ನಾನು ಯಾವುದೇ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಆ ಒಂದು ವ್ಯೂವರ್ ನೋಡ್ತಾನೆ. ಯಾಕೆ ಅಂತಂದರೆ ಅವ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರ್ತಾನೆ, ಮನಸ್ಸಿಂದ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರ್ತಾನೆ. ಯಾಕೆ ಅಂತಂದರೆ ನನ್ನ ಒಂದು ವೀಡಿಯೋ ಮಾಡೋ ರೀತಿ ಏನೋ ಒಂದು ಇಷ್ಟಪಟ್ಟಿರ್ತಾನೆ, ಅಥವಾ ನನ್ನ ಕಂಟೆಂಟ್ ಇಷ್ಟಪಟ್ಟಿರ್ತಾನೆ, ಅಥವಾ ನಾನು ಮಾತಾಡೋ ರೀತಿ ಇಷ್ಟಪಟ್ಟಿರ್ತಾನೆ. ಅದರಿಂದ ಆ ಒಂದು ವ್ಯೂವರ್ ಏನು ಮಾಡ್ತಾನೆ ಅಂತಂದ್ರೆ, ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಆ ಒಂದು ವೀಡಿಯೋನ ನೋಡ್ತಾನೆ. ನಾನು ಯಾವುದೇ ರೀತಿ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಒಂದು ಹುಡುಗನಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಾರೆ ಅವ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರ್ತಾನೆ. ಸೊ ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ನಿಮ್ಮೊಂದು ವೀಡಿಯೋಸ್ಗಳನ್ನ ಎಲ್ರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೋಗ್ಬಿಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಶೇರ್ ಮಾಡಿ. ಜೊತೆಗೆ ಶೇರ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಸ್ಟಾರ್ಟಿಂಗಲ್ಲಿ ನೀವು ಶೇರ್ ಮಾಡಲೇಬೇಕು, ವ್ಯೂಸ್ ಬರಬೇಕು ಅಂತಂದರೆ, ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಶೇರ್ ಮಾಡಿ. ಜೊತೆಗೆ ಯಾರಿಗೂ ಕೂಡ ಧಮ್ಕಿ ಹಾಕ್ಬೇಡಿ, ಸಬ್ಸ್ಕ್ರೈಬ್ ಆಗಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಶೇರ್ ಮಾಡಲೇಬೇಕು ಅಂತ ಯಾರಿಗೂ ಕೂಡ ಧಮ್ಕಿ ಹಾಕ್ಬೇಡಿ. ಇದರಿಂದ ನಿಮ್ಮ ಒಂದು ಚಾನಲ್ಗೆ ನಾನು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಅವಾಗಲೇ ಹೇಳಿದೆ. ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ 100 ಸಬ್ಸ್ಕ್ರೈಬರ್ಸ್ನ 4 ರಿಂದ 5 ದಿನದೊಳಗೆ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಯಾವ್ಯಾವ ಟಿಪ್ಸು ನೋಡೋಣ. ಓಕೆ ಗೈಸ್, ಇಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ, 100 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಬೆಸ್ಟ್ ಟ್ರಿಕ್ ಯಾವುದಪ್ಪ? ಮೊದಲನೇ ಟ್ರಿಕ್ ಅಂತಂದರೆ, ನೀವು ಡೈಲಿ ರೋಟೀನಾಗಿ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಡೈಲಿ ಅಂತಂದರೆ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು? 10 ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಡೈಲಿ? ಆ ಶಕ್ತಿ ಇದೆಯಾ ನಿಮ್ಮ ಹತ್ರ? ಅಪ್ಲೋಡ್ ಮಾಡಿ, ತಲೆ ಕೆಡಿಸ್ಕೊಬಿಡಿ, ಯಾರಿಗೂ ಕೂಡ ತಲೆ ಕೆಡಿಸ್ಕೊಬಿಡಿ. ಯಾಕೆಂತಾರೆ 10 ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗಿಬಿಟ್ರೆ ನೀವು ಒಂದು ಯೂಟ್ಯೂಬರ್ ಆಗೋಗ್ತೀರಾ. ಅಂತಂದರೆ ನಿಮ್ಗೆ ಆ ಕಂಟೆಂಟ್ ಇರಬೇಕು, ಅಂತಂದರೆ ನಿಮ್ಗೆ ಆ ಒಂದು ಟ್ಯಾಲೆಂಟ್ ಇರಬೇಕು ನಿಮ್ಮಲ್ಲಿ. ನೀವು ಸುಮ್ಮನೆ ಇವಾಗ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಗಿಬಿಟ್ರೆ ಲಕ್ಕಿಂದ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಬಿಟ್ರೆ ನೀವು ಯೂಟ್ಯೂಬಲ್ಲಿ ಮುಂದುವರಿತೀರಾ ಅಂತಲ್ಲ. ಸೊ ನಿಮ್ಮ ಲಕ್ಕು ಇರಬೇಕು, ಜೊತೆಗೆ ನಿಮ್ಗೆ ಆ ಒಂದು ಟ್ಯಾಲೆಂಟು ಇರಬೇಕು. ನೀವು ಚೆನ್ನಾಗಿ ತಿಳಿಸ್ಕೊಡ್ಬೇಕು ಜನಗಳಿಗೆ. ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆದ ತಕ್ಷಣ ನೀವು ನೆಕ್ಸ್ಟ್ ವೀಡಿಯೋಸ್ ಯಾವ ರೀತಿ ಮಾಡ್ತೀರಾ ಅನ್ನೋ ಜನಗಳು ಅಬ್ಸರ್ವ್ ಮಾಡ್ತಾರೆ. ಸೊ ಅವಾಗ ಮಾತ್ರ ನಿಮ್ಮೊಂದು ಚಾನಲ್ ಗ್ರೋ ಆಗೋದಕ್ಕೆ ಶುರು ಆಗೋದು. ನೀವು ಬರೀ ಒಂದು ವೀಡಿಯೋದಲ್ಲಿ ಕ್ಲಿಕ್ ಆಗಿಬಿಟ್ಟು ಲಕ್ಕಿಂದ ನೀವು ಗೆದ್ದುಬಿಟ್ರೆ ಯೂಟ್ಯೂಬಲ್ಲಿ, ಸೊ ಮುಂದೆ ಮಾಡುವಂಥ ವೀಡಿಯೋಸ್ಗಳಿಗೆ ಜನಗಳು ಸಪೋರ್ಟ್ ಮಾಡಲ್ಲ. ಸೊ ಒಂದು ಕಾರಣಕ್ಕೆ ಲಕ್ಕು ಬೇಕಾಗುತ್ತೆ, ಜೊತೆಗೆ ನೀವು ಕಷ್ಟನೂ ಪಡಬೇಕಾಗುತ್ತೆ. ಸೊ ಚೆನ್ನಾಗಿ ಮಾತಾಡಿ, ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ನೀವು ನಿಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗೋಂಥ ಚಾನ್ಸ್ಗಳಿರುತ್ತೆ. ಇದೇ ಬೆಸ್ಟ್ ಟ್ರಿಕ್ಕು. ನೀವು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮ ಕೈ ಹಿಡಿಯುತ್ತೆ. ಓಕೆ ಗೈಸ್, ಇವಾಗ ನಾನು ನಿಮಗೆ 2ನೇ ಟ್ರಿಕ್ನ ತಿಳಿಸ್ಕೊಡ್ತೀನಿ. 2ನೇ ಟ್ರಿಕ್
ಟ್ರಿಕ್ ಏನಪ್ಪ ಅಂತಂದರೆ ನೀವು ಎಲ್ಲ ಕಡೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಲಿಂಕನ್ನು ನೀವು ಶೇರ್ ಮಾಡಬೇಕಾಗುತ್ತೆ. ಶೇರ್ ಮಾಡಬೇಕು ಅಂತಂದರೆ ಎಲ್ರಿಗೂ ಶೇರ್ ಮಾಡಬೇಕು ಅಂತಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ನೀವು ಶೇರ್ ಮಾಡಬೇಕು. ಹಂಗಂತಂದರೆ ನೀವು ಕೇಳ್ಬೋದು, ನನ್ನ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು. ಇವಾಗ ಎಕ್ಸಾಂಪಲ್ ನೀವು ಟೆಕ್ನಾಲಜಿ ಚಾನಲ್ನ ಮಾಡ್ತಾಯಿದ್ರೆ, ಟೆಕ್ ನ್ಯೂಸ್ನ ಮಾಡ್ತಾಯಿದ್ದೀರಾ ಅಂತಂದರೆ ಇವಾಗ ಯೂಟ್ಯೂಬಲ್ಲಿ ಟೆಕ್ನಾಲಜಿ ಮಾಡೋರು ತುಂಬ ಜನ ಇದ್ದಾರೆ. ಟೆಕ್ನಾಲಜಿ ಚಾನಲ್ಗಳು ಎಕ್ಸಾಂಪಲ್ ಇವಾಗ ಸಂದೀಪ್ ಅವ್ರು ತಗೊಳ್ಳೋಣ, ಟೆಕ್ ಇನ್ ಕನ್ನಡ ತಗೊಳ್ಳೋಣ. ಸೊ ಆ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೌಂಟ್ ಇದ್ದಾರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ತುಂಬ ಇರುತ್ತೆ, ಒಂದು ತಕ್ಕ ಮಟ್ಟಿಗೆ ಒಂದು ಸಬ್ಸ್ಕ್ರೈಬರ್ಸ್ ಕೌಂಟ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಫೇಸ್ಬುಕ್ ಪೇಜ್ ಇರುತ್ತೆ, ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ. ಸೊ ಅವಾಗ ನೀವು ತಲೆ ಓಡಿಸಿ ಏನು ಮಾಡಬೇಕು ಅಂತಂದರೆ ಫೇಸ್ಬುಕ್ ಪೇಜನ್ನು ನೀವು ಟಾರ್ಗೆಟ್ ಮಾಡಬೇಕು. ಇವಾಗ ಟೆಕ್ ಇನ್ ಕನ್ನಡ ಅವ್ರದ್ದು ಫೇಸ್ಬುಕ್ ಪೇಜ್ ಇದೆ, ಆ ಒಂದು ಫೇಸ್ಬುಕ್ ಪೇಜನ್ನು ನೀವು ಟಾರ್ಗೆಟ್ ಮಾಡಿ. ಅಂತಂದರೆ ಅಲ್ಲಿ ಆ ಒಂದು ಪೇಜ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅವ್ರನ್ನ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಆ ಪೇಜ್ನ ಯಾರೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಆವಾಗ ಅಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಆ ಒಂದು ಪೋಸ್ಟ್ಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ಅವ್ರಿಗೆ ಒಂದು ಮೆಸೇಜ್ ಮಾಡಿ, ಬ್ರೋ ನಾನು ಕೂಡ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತೀನಿ, ಒಂದು ವೀಡಿಯೋ ಲಿಂಕ್ ಕಳಿಸ್ತೀನಿ ಅಂದ್ಬಿಟ್ಟು ಅವ್ರಿಗೆ ನಿಮ್ಮ ಒಂದು ವೀಡಿಯೋ ಲಿಂಕ್ನ ಕಳಿಸಿ. ಸೊ ಅವ್ರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆದರೂ ಆಗ್ಬೋದು, ಯಾಕೆಂತಾರೆ ಅವ್ರಿಗೆ ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮ ಒಂದು ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಅಲ್ಲೂ ಕೂಡ ನೀವು ಧಮಕಿ ಹಾಕ್ಬಾರ್ದು ಯಾರಿಗೂ ಕೂಡ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮು ಹೊಸ ಯೂಟ್ಯೂಬರು ಸಬ್ಸ್ಕ್ರೈಬ್ ಆಗಲೇಬೇಕು, ಶೇರ್ ಮಾಡಿ, ಅದು ಇದು ಅಂತ ನೀವೇನಾದ್ರು ಧಮಕಿ ಹಾಕಿದ್ರೆ ನಿಜವಾಗ್ಲೂ ಆ ಒಂದು ವ್ಯೂವರು ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡೋದಕ್ಕೆ ಹೋಗಲ್ಲ, ಸಬ್ಸ್ಕ್ರೈಬ್ ಆದರೂ ನೋಡೋದಕ್ಕೆ ಹೋಗಲ್ಲ. ಸೊ ಅಂದು ಕಾರಣಕ್ಕೆ ಈ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ, ಓಕೆನಾ. ನೀವು ಯಾವಾಗ ಈ ಥರ ರಿಲೇಟೆಡ್ ಆಗಿ ಅಂತಾರೆ ನಿಮ್ಮ ಒಂದು ಚಾನಲ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅವ್ರಿಗೆ ನೀವು ವೀಡಿಯೋ ಲಿಂಕ್ಗಳನ್ನ ಶೇರ್ ಮಾಡ್ತಾ ಇದ್ದೀರಾ. ಸೊ ಅಂಥ ವ್ಯೂವರ್ಸ್ಗಳು ಏನು ಮಾಡ್ತಾರೆ, ನಿಮ್ಮೊಂದು ವ್ಯೂವರ್ಸ್ಗಳು ಒಳ್ಳೆ ವಾಚ್ ಟೈಮ್ನ ಕೊಡ್ತಾರೆ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡ್ತಾರೆ. ಯಾವಾಗ ನಿಮ್ಮೊಂದು ವಾಚ್ ಟೈಮ್ ಕಂಪ್ಲೀಟಾಗಿ ನೋಡ್ತಾರೆ ಅಂತಂದರೆ ನಿಮ್ಮೊಂದು ವಾಚ್ ಟೈಮ್ ಯಾವಾಗ ತುಂಬ ಆಗುತ್ತೆ, ಸೊ ಆ ಟೈಮಲ್ಲಿ ನಿಮ್ಮೊಂದು ವೀಡಿಯೋಸ್ಗಳು ರ್ಯಾಂಕ್ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ಒಂದು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿದ್ರೆ ಸರ್ಚ್ ಲಿಸ್ಟಲ್ಲಿ ಬರೋದಕ್ಕೆ ಶುರು ಆಗುತ್ತೆ, ಜೊತೆಗೆ ಕೆಳಗಡೆ ಸಜೆಸ್ಟ್ ಆಗೋದಕ್ಕೆ ಶುರು ಆಗುತ್ತೆ, ಬೇರೆ ಒಂದು ವೀಡಿಯೋ ಕೆಳಗೆ ನಿಮ್ಮ ಒಂದು ವೀಡಿಯೋ ಸಜೆಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ವಾಚ್ ಟೈಮ್ ತುಂಬ ಇಂಪಾರ್ಟೆಂಟ್ ಕಣ್ರಪ್ಪ. ನೀವು ಆಡಿಯನ್ಸ್ ರಿಟೆನ್ಷನ್ ಮೇಂಟೈನ್ ಮಾಡಲೇಬೇಕು. ಸೊ ಆ ಒಂದು ಕಾರಣಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಶೇರ್ ಮಾಡಿ. ಸುಮ್ಮನೆ ಇಂಟ್ರೆಸ್ಟ್ ಇದ್ದವ್ರಿಗೆ, ಈಗ ಸಿನಿಮಾ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆಲ್ಲ ಟೆಕ್ನಾಲಜಿ ವೀಡಿಯೋಸ್ ಕಳಿಸೋದು, ಈ ಥರ ಕೆಲಸ ಮಾಡಿದ್ರೆ ಆ ಒಂದು ವ್ಯೂವರ್ ನೋಡ್ತಾರಾ, ನೋಡಲ್ಲ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ದಯವಿಟ್ಟು ಈ ಥರ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ, ಈ ಥರ ಒಂದು ಟ್ರಿಕ್ಗಳನ್ನ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಲಿಂಕ್ಗಳನ್ನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಿಮಗೆ 4 ರಿಂದ 5 ದಿನದೊಳಗೆ 100 ಜನ ಸಬ್ಸ್ಕ್ರೈಬರ್ಸು ಕಣ್ಣು ಮುಚ್ಕೊಂಡು ಕಣ್ಣು ಬಿಡೋಷ್ಟು ಬರ್ತಾರೆ. ಸೊ ಆ ಒಂದು 100 ಜನ ಸಬ್ಸ್ಕ್ರೈಬರ್ಸು ಕೂಡ ಆ 100 ಜನದಲ್ಲಿ 50 ಜನನಾದರೂ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಫುಲ್ಲು ನೋಡ್ತಾರೆ. ಯಾಕೆಂದರೆ ನಿಮ್ಮೊಂದು ವ್ಯೂವರ್ಸ್ಗಳಿಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇರುತ್ತೆ, ನೀವು ಕೂಡ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇರ್ತೀರಿ. ಅವಾಗ ಏನು ಮಾಡ್ತಾರೆ, ಯಾವಾಗ ನಿಮ್ಮೊಂದು ವೀಡಿಯೋಸ್ಗಳನ್ನ ಫುಲ್ ನೋಡ್ತಾರೆ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೌಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮಗೆಲ್ಲ ಕಮೆಂಟ್ಸ್ ಮಾಡ್ತಾರೆ, ಏನು ಬರೋ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಷ್ಟು ಬೇಗ ಗ್ರೋ ಆಗೋಯ್ತು ಅಂತ. ಸೊ ಅಂದು ಕಾರಣಕ್ಕೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಇದನ್ನ ತಿಳಿಸ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ಈ ಒಂದು ವಿಡಿಯೋ ಇಷ್ಟೇ, ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ಟ್ರಿಕ್ಗಳು ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಸದ್ಯಕ್ಕೆ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.